ಉದ್ಯಮಿ ಮೊಮ್ಮಗನಿಗೆ ಕೈ ಮುಖಂಡನಿಂದ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ ಆಗಿದೆ. ಗೀತಾ ವಿಷ್ಣುಗೆ ಹಲ್ಲೆಯನ್ನ ಮಾಡಿರುವಂತಹ ಕಾಂಗ್ರೆಸ್ ಮುಖಂಡ ಉದ್ಯಮಿ ಆದಿಕೇಶವಲು ಮೊಮ್ಮಗ ಗೀತಾ ವಿಷ್ಣು ಜಿಮ್ನಲ್ಲಿ ಡ್ರೆಸ್ ಚೇಂಜ್ ಮಾಡುವಂತ ಸಂದರ್ಭದಲ್ಲಿ ಕಿರಿಕಾಗಿದೆ. ಬೆವರಿನ ಹನಿ ಮೈ ಮೇಲೆ ಬಿದ್ದಿದ್ದಕ್ಕೆ ಥಳಿಸಿರುವಂತಹ ಘಟನೆ ಆಗಿದೆ. ಶಾಂಗ್ರಿಲಾ ಹೋಟೆಲ್ನಲ್ಲಿ ಗೀತಾ ವಿಷ್ಣು ಮೇಲೆ ಹಲ್ಲೆ ಆಗಿದೆ. ಮೇ 19ನೇ ತಾರೀಕು ರಾತ್ರಿ 8 ಗಂಟೆಗೆ ನಡೆದಿರುವಂತಹ ಘಟನೆ ಇದು. ಕೈ ಮುಖಂಡ ಸೈಯದ್ ಸಾದಿಕ್ನಿಂದ ಈ ಹಲ್ಲೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಕೆಪಿಸಿಸಿ ಕಾರ್ಮಿಕ ವಿಭಾಗದ ಜನರಲ್ ಸೆಕ್ರೆಟರಿ ಗೀತಾ ವಿಷ್ಣುವಿನಿಂದಲೂ ಕೂಡ ಸಾದಿಕ್ ಮೇಲೆ ಹಲ್ಲೆ ಆಗಿದೆ. ಈ ಸಂದರ್ಭದಲ್ಲಿ ಹಲ್ಲೆ ಸಂಬಂಧ ಇಬ್ಬರಿಂದಲೂ ಕೂಡ ಪ್ರತಿ ದೂರು ದಾಖಲಾಗಿದೆ. ಹೈಗ್ರೌಂಡ್ಸ್ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಎಫ್ಐಆರ್ ದಾಖಲಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಜಿಮ್ನಲ್ಲಿ ಬೆವರಿನ ಹನಿ ಬಿತ್ತು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉದ್ಯಮಿ ಮೊಮ್ಮಗನಿಗೆ ಹಲ್ಲೆಯನ್ನ ನಡೆಸಿರುವಂತಹ ಘಟನೆ, ಗೀತಾ ವಿಷ್ಣುಗೆ ಹಲ್ಲೆಯನ್ನ ಮಾಡಿರೋದು ಕಾಂಗ್ರೆಸ್ ಮುಖಂಡ ಅನ್ನುವಂಥದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಮಧುಕರ್, ಈಗಾಗ್ಲೇನು ಕಳೆದ 19ನೇ ತಾರೀಕು ಈ ಒಂದು ಘಟನೆ ನಡೆದಿರುವಂತದ್ದು. ಹೈಗ್ರೌಂಡ್ಸ್ ಪೊಲೀಸ್ ಠಾಣಾ ವ್ಯಾಪ್ತಿಯ ಶಾಂಗ್ರಿಲಾ ಹೋಟೆಲ್ ನಲ್ಲಿ ಇವರು ಸಾಕಷ್ಟು ವರ್ಷಗಳಿಂದ ಆ ಹೋಟೆಲ್ ಪ್ರಾರಂಭದಿಂದಲೂ ಕೂಡ ನಾನು ಅಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳಿ ಗೀತಾ ವಿಷ್ಣು ಹೇಳ್ತಾರೆ. ಅಲ್ಲಿ ಜಿಮ್ ನಲ್ಲಿ ಪ್ರತಿನಿತ್ಯ ಹೋಗಿ ವರ್ಕೌಟ್ ಮಾಡ್ತಾರೆ. ಆ ವರ್ಕೌಟ್ ಮಾಡುವಂತಹ ಸಂದರ್ಭದಲ್ಲಿ ಸೈಯದ್ ಎಂಬಾತ ಕೂಡ ಅಲ್ಲಿ ಆ ಸಂದರ್ಭದಲ್ಲಿ ಜಿಮ್ ಮಾಡ್ತಾ ಇರ್ತಾರೆ. ಅದೇ ಸಂದರ್ಭದಲ್ಲಿ ಬೆವರಿನ ಹನಿ ಬಿತ್ತು ಅಂತೇಳಿ ಅವರಿಗೆ ಹಲ್ಲೆ ಮಾಡಿರುವಂತದ್ದು. ಇದಕ್ಕೆ ಪ್ರತಿಯಾಗಿ ಇವರು ಸೆಲ್ಫ್ ಡಿಫೆನ್ಸ್ ಕೂಡ ಮಾಡಿದ್ದೇನೆ, ಆ ಸಂಬಂಧ ನನ್ನ ಮೇಲೆ ಕೂಡ ದೂರು ದಾಖಲಾಗಿದೆ ಅಂತ ಹೇಳಿ ಈಗಾಗಲೇ ಗೀತಾ ವಿಷ್ಣು ಒಂದು ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಇಲ್ಲಿ ಪ್ರಮುಖವಾಗಿ ಈ ಘಟನೆ ಆಗೋದಕ್ಕೂ ಹಿಂದೆ ಕೆಲವು ಅವರ ಕ್ಲೈಂಟ್ ಜೊತೆ ಶಾಂಗ್ರಿಲಾ ಹೋಟೆಲ್ ನಲ್ಲೇ ಕುಳಿತಿರ್ಬೇಕಾದ್ರೆ ಏನ್ ಯೂತ್ ಪ್ರೆಸಿಡೆಂಟ್ ಕಾಂಗ್ರೆಸ್ನ ಯೂತ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಎಂಬುವರ ಜೊತೆ ಈ ಹಿಂದೆ ಕಿರಿಕಾಗಿತ್ತು. ಅದೇ ಹಿನ್ನೆಲೆಯಲ್ಲಿ ಈಗ ಸೈಯದ್ ಕೂಡ ಅವರ ಜೊತೆ ಇದ್ರು. ಅವರೇ ಈ ಒಂದು ಹಿಂದೆ ಆದ ಗಲಾಟೆಗೆ ಈಗ ಮತ್ತೆ ನನ್ನ ಮೇಲೆ ಜಿದ್ದಿಗೆ ಬಿದ್ದು ಮತ್ತೆ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅನ್ನುವಂತ ಆರೋಪವನ್ನು ಕೂಡ ಈಗಾಗಲೇ ಗೀತಾ ವಿಷ್ಣು ಮಾಡಿರುವಂತದ್ದು. ಸದ್ಯಕ್ಕೆ ಹೈಗ್ರೌಂಡ್ ಪೊಲೀಸರು ಪ್ರತಿದೂರು ಅಂದ್ರೆ ಈ ಘಟನೆ ಆದಂತಹ ಸಂದರ್ಭದಲ್ಲಿ ಗೀತಾ ವಿಷ್ಣು ಕೂಡ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಅಂತ ಹೇಳಿ ಸೈಯದ್ ಈಗಾಗಲೇ ಒಂದು ದೂರನ್ನ ಕೊಟ್ಟಿರುವಂತದ್ದು. ಇದಕ್ಕೆ ಇನ್ನು ಗೀತಾ ವಿಷ್ಣು ಕೂಡ ಈ ಒಂದು ವಿಚಾರವಾಗಿ ರಾಜಕೀಯವನ್ನ ಅಂದ್ರೆ ಅಧಿಕಾರವನ್ನ ದುರುಪಯೋಗ ಮಾಡಿಕೊಂಡು ನನ್ನ ಮೇಲೆ ಎಫ್ಐಆರ್ ಮಾಡಲಾಗಿದೆ, ನನಗೆ ಆ ವ್ಯಕ್ತಿ ಯಾರಂತ ಕೂಡ ಗೊತ್ತಿಲ್ಲ ಅಂತ ಹೇಳಿ ಈಗಾಗಲೇ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಮಧುಕರ್, ಓಕೆ, ಥ್ಯಾಂಕ್ ಯು ಹರೀಶ್ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.